ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಜ್ಞಾನಗಂಗೆಯ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ ಇಂದಿನ ವಿಷಯ ಸಮಾಜ ವಿಜ್ಞಾನ ಭಾಗ 1. ಭಾಗವಹಿಸುವವರು ಸರಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿನ ಶಿಕ್ಷಕಿಯಾದ ಕವಿತಾ ಎ. ಇವರು. ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ. ಬಾನುಲಿ ಶಾಲೆ ಕಾರ್ಯಕ್ರಮ ಆಲಿಸುತ್ತಿರುವ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಶಿಕ್ಷಕ ಮಿತ್ರರೆಲ್ಲರಿಗೂ ನಲ್ಮೆಯ ನಮನಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮಾಜ ವಿಜ್ಞಾನದ ಮೊದಲ 3 ವಿಭಾಗವಾದ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಈ ವಿಷಯದಲ್ಲಿ ಪರೀಕ್ಷಾ ತಯಾರಿ ಹೇಗೆ ನಡೆಸಬೇಕು ಎಂಬುದನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈಗಾಗಲೇ ಪರೀಕ್ಷಾ ವೇಳಾಪಟ್ಟಿ ಕೈ ಸೇರಿದೆ. ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಮೊಟ್ಟ ಮೊದಲನೆಯದಾಗಿ ನಾವು ಪರೀಕ್ಷಾ ಸಿದ್ಧತೆಯ ಪ್ರಾರಂಭಿಕ ಹಂತವಾಗಿ ಪ್ರಶ್ನಾ ಪತ್ರಿಕೆಯ ಸ್ವರೂಪದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಿಮಗೆ ತಿಳಿದಿದೆ, ಈ ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಅಂದರೆ 1 ಅಂಕದ 8 ಪ್ರಶ್ನೆಗಳಿರುತ್ತವೆ. ಅಂತೆಯೇ 1 ಅಂಕದ 8 ಪ್ರಶ್ನೆಗಳು, 2 ಅಂಕದ 8 ಪ್ರಶ್ನೆಗಳು ಅಂದರೆ ಒಟ್ಟು 16 ಅಂಕಗಳು, 3 ಅಂಕದ 9 ಪ್ರಶ್ನೆಗಳು ಅಂದರೆ 27 ಅಂಕಗಳು, 4 ಅಂಕದ 4 ಪ್ರಶ್ನೆಗಳು ಅಂದರೆ 16 ಅಂಕಗಳು ಮತ್ತು ಕೊನೆಯದಾಗಿ ಒಂದು ನಕಾಶೆಗೆ ಸಂಬಂಧಿಸಿದ ಪ್ರಶ್ನೆ ಇರುತ್ತದೆ. ಹೀಗೆ ಒಟ್ಟು ಅಂಕಗಳು 80ಕ್ಕೆ ನಿಗದಿಯಾಗಿವೆ. ಇನ್ನು ಮುಂದಿನ ವಿಷಯದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ಪ್ರಶ್ನಾ ಪತ್ರಿಕೆಯಲ್ಲಿ ಜ್ಞಾನಕ್ಕೆ ಅಂದರೆ ನಿಮ್ಮ ನಾಲೆಜಿಗೆ ಸಂಬಂಧಿಸಿದ ಹಾಗೆ 13 ಅಂಕದ ಪ್ರಶ್ನೆಗಳಿರುತ್ತವೆ. ತಿಳುವಳಿಕೆಗೆ ಸಂಬಂಧಿಸಿದ ಹಾಗೆ 40 ಅಂಕದ ಪ್ರಶ್ನೆಗಳು, ಅನ್ವಯಕ್ಕೆ ಸಂಬಂಧಿಸಿದ ಹಾಗೆ 22 ಅಂಕದ ಪ್ರಶ್ನೆಗಳು, ಹಾಗೆ ಕೊನೆಯದಾಗಿ ನಕಾಶೆಗೆ ಅಂದರೆ ಅದು ಕೌಶಲಕ್ಕೆ ಸಂಬಂಧಿಸಿದ್ದು 5 ಅಂಕಗಳಿರುತ್ತವೆ. ಇಲ್ಲಿ ನೀವು ಗಮನಿಸಿದ ಹಾಗೆ ಅತಿ ಹೆಚ್ಚು ಒತ್ತು ಕೊಟ್ಟಿರುವುದು ತಿಳುವಳಿಕೆಗೆ. ಇನ್ನು ವಿಭಾಗವಾರು ಗಮನಿಸುವುದಾದರೆ, ಇತಿಹಾಸದಲ್ಲಿ 25 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತವೆ. ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿರುತ್ತವೆ. ಸಮಾಜಶಾಸ್ತ್ರದಿಂದ 8 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತವೆ. ಭೂಗೋಳದಿಂದ 22 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತವೆ. ಅರ್ಥಶಾಸ್ತ್ರದಿಂದ 7 ಅಂಕ, ವ್ಯವಹಾರ ಅಧ್ಯಯನದಿಂದ 7 ಅಂಕ, ಒಟ್ಟಾರೆಯಾಗಿ 80 ಅಂಕ. ಇಲ್ಲಿ ನೀವು ಗಮನಿಸಿದಂತೆ ಅತಿ ಹೆಚ್ಚು ಒತ್ತು ಕೊಟ್ಟಿರುವುದು ಇತಿಹಾಸ ಹಾಗೂ ಭೂಗೋಳಕ್ಕೆ. ಸಾಮಾನ್ಯವಾಗಿ ಅತಿ ಕಡಿಮೆ ಅಂಕ ಗಳಿಸುವ ಭರವಸೆ ಇರುವ ವಿದ್ಯಾರ್ಥಿಗಳು ಕೂಡ ಈ 2 ವಿಭಾಗಕ್ಕೆ ಹೆಚ್ಚಿನ ಗಮನ ನೀಡಿದರೆ ಉತ್ತಮ ಅಂಕ ಪಡೆಯಲು ಸಾಧ್ಯ. ಅಂದರೆ ಇತಿಹಾಸ ಮತ್ತು ಭೂಗೋಳಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿದಲ್ಲಿ ನೀವು ಉತ್ತಮ ಅಂಕ ಗಳಿಸುವಲ್ಲಿ ಖಂಡಿತ ಸಫಲರಾಗುವಿರಿ. ಇನ್ನು ಪ್ರಶ್ನಾವಾರು ಸ್ವರೂಪವನ್ನು ತಿಳಿದುಕೊಳ್ಳುವುದಾದರೆ, ಇತಿಹಾಸದಿಂದ ಬಹು ಆಯ್ಕೆಗೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳಿರುತ್ತವೆ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಹೀಗೆ ಒಟ್ಟು 25 ಅಂಕಗಳು ಇತಿಹಾಸಕ್ಕೆ ಮೀಸಲಾಗಿವೆ. ಇನ್ನು ರಾಜ್ಯಶಾಸ್ತ್ರದಿಂದ ಇಲ್ಲಿ ಬಹು ಆಯ್ಕೆಗೆ ಸಂಬಂಧಿಸಿದ ಹಾಗೆ 1 ಪ್ರಶ್ನೆಗಳು, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಸಮಾಜಶಾಸ್ತ್ರದಿಂದ ಬಹು ಆಯ್ಕೆ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಇನ್ನು ಭೂಗೋಳದಿಂದ
ಬಹು ಆಯ್ಕೆಯ 2 ಪ್ರಶ್ನೆಗಳು, 1 ಅಂಕದ 1 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆಗಳು ಮತ್ತು ನಕಾಶೆಗೆ ಸಂಬಂಧಿಸಿದ 1 ಪ್ರಶ್ನೆ. ಅದೇ ರೀತಿ ಅರ್ಥಶಾಸ್ತ್ರದಿಂದ ಬಹು ಆಯ್ಕೆಗೆ ಸಂಬಂಧಿಸಿದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ವ್ಯವಹಾರ ಅಧ್ಯಯನದಿಂದ ಬಹು ಆಯ್ಕೆಯ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆಗಳಿರುತ್ತವೆ. ವಿದ್ಯಾರ್ಥಿಗಳೇ, 2 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ 1 ಚಾಯ್ಸ್ ಕ್ವೆಶ್ಚನ್ ರಾಜ್ಯಶಾಸ್ತ್ರದಿಂದ ಬರುತ್ತದೆ. ಹಾಗೆ ಸಮಾಜಶಾಸ್ತ್ರ ವಿಷಯದಿಂದ ಕೂಡ 1 ಚಾಯ್ಸ್ ಕ್ವೆಶ್ಚನ್ ಇರುತ್ತದೆ. ಇನ್ನು 3 ಅಂಕಗಳಿಗೆ ಸಂಬಂಧಿಸಿದ ಹಾಗೆ ಚಾಯ್ಸ್ ಕ್ವೆಶ್ಚನ್ಗಳು ಇತಿಹಾಸದಿಂದ, ಭೂಗೋಳದಿಂದ, ಅರ್ಥಶಾಸ್ತ್ರದಿಂದ, ವ್ಯವಹಾರ ಅಧ್ಯಯನದಿಂದ 1 ಕ್ವೆಶ್ಚನ್ಗಳಿಗೂ ಚಾಯ್ಸ್ ಇರುತ್ತದೆ. 4 ಅಂಕಗಳಿಗೆ ಬಂದಾಗ ಇತಿಹಾಸ ವಿಭಾಗದಿಂದ ಕೊಡಲ್ಪಡುವ 1 ಕ್ವೆಶ್ಚನ್ಗಳು ಚಾಯ್ಸ್ ಕ್ವೆಶ್ಚನ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಪ್ರಶ್ನಾ ಸ್ವರೂಪವನ್ನು ಗಮನಿಸುವಾಗ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಬಹುಮುಖ್ಯ ಅಂಶವೆಂದರೆ ಯಾವುದೇ ಪಾಠದಿಂದ 2 ಅಂಕ, 3 ಅಂಕ, 4 ಅಂಕಗಳು ಇದೇ ಪಾಠದಿಂದ ಬರುತ್ತದೆ ಎಂದು ನಾವು ನಂಬಿ ಕೂರುವಂತಿಲ್ಲ. ಪ್ರತಿ ಪಾಠದಲ್ಲಿ ಇರುವ ಬಹುಮುಖ್ಯ ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಕಲಿಯಬೇಕು. 4-5 ವರ್ಷಗಳ ಪ್ರಶ್ನಾಪತ್ರಿಕೆಯನ್ನು ಅಭ್ಯಾಸ ಮಾಡಿದಾಗ ನಾವು ಗಮನಿಸುವ ಅತಿ ಮುಖ್ಯವಾದ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡರೆ ನಾವು 1, 2, 3 ಅಂತೆಯೇ 4 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥರಾಗುವುದರಲ್ಲಿ ಸಂಶಯವಿಲ್ಲ. ಅದೇ ರೀತಿ ಪಾಠಗಳಲ್ಲಿ 3 ಅಥವಾ 4 ಅಂಕಗಳ ಪ್ರಶ್ನೆಗಳನ್ನು ಗುರುತಿಸುವ ರೀತಿ ಹೇಗೆ ಎಂದರೆ, ಯಾವ ಪಾಠಗಳಲ್ಲಿ 6 ಅಂಶಗಳು ಅಥವಾ 8 ಅಂಶಗಳ ಇರುವಂತಹ ಪರಿಕಲ್ಪನೆ ಇದ್ದರೆ ಅವು 3 ಅಥವಾ 4 ಅಂಕಗಳಿಗೆ ಬರುತ್ತವೆ ಎಂದು ಪರಿಗಣಿಸಿ ಕಲಿಯುವುದು ಅತ್ಯುತ್ತಮ. ನೀವು ಅತಿ ಹೆಚ್ಚು ಗಮನವನ್ನು 3 ಮತ್ತು 4 ಅಂಕಗಳಿಗೆ ನೀಡಿದಲ್ಲಿ 30ರಿಂದ 40 ಅಂಕ ಗಳಿಸುತ್ತೇವೆ ಎನ್ನುವಂತಹ ವಿದ್ಯಾರ್ಥಿ ಕೂಡ 60ಕ್ಕಿಂತ ಹೆಚ್ಚು ಅಂಕ ಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳೇ ಗಮನಿಸಿ, ನೀವು ಪ್ರಶ್ನೋತ್ತರ ಕಲಿಯುವಾಗ ಪ್ರಶ್ನೆ ಉತ್ತರ ಎಂದು ಕಲಿಯದೆ ಅವನ್ನು ಒಂದು ಪರಿಕಲ್ಪನೆ ಎಂದು ಗಮನಿಸಿ ಕಲಿತರೆ ತುಂಬ ಪ್ರಯೋಜನವಿರುತ್ತದೆ. ಉದಾಹರಣೆಗೆ, ಮೊದಲ ಪಾಠದಲ್ಲಿ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಪಾಠದಲ್ಲಿ ಬರುವ ಒಂದು ಪರಿಕಲ್ಪನೆ ಎಂದರೆ ಕಾನ್ಸ್ಟಾಂಟಿನೋಪಲ್ನ ಪತನ. ಇಲ್ಲಿ ಈ ಪ್ರಶ್ನೆಯನ್ನು ವಿವಿಧ ರೀತಿಯಲ್ಲಿ ಕೇಳುವುದನ್ನು ನಾವು ಗಮನಿಸಬೇಕು. ಕಾನ್ಸ್ಟಾಂಟಿನೋಪಲ್ ಪತನದ ಪರಿಣಾಮವೇನು, ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳೇನು ಎನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಗಮನಿಸಿದ ಹಾಗೆ ಕೇವಲ ಪ್ರಶ್ನೆಗೆ ಉತ್ತರ ಕಲಿತರೆ ಇದರ ಒಳಗಡೆ ಇರುವ ಪ್ರಶ್ನೆಗೆ ಉತ್ತರಿಸಲು ಕಷ್ಟವಾಗಬಹುದು. ಆದರೆ ಇದನ್ನು ಒಂದು ಪರಿಕಲ್ಪನೆ ಎಂದು ಭಾವಿಸಿ ನೀವು ಕಲಿತಾಗ ಅದರಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆ ಅಂದರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು, ಕಾನ್ಸ್ಟಾಂಟಿನೋಪಲ್ ಪತನಗೊಂಡ ವರ್ಷ ಯಾವುದು, ಕಾನ್ಸ್ಟಾಂಟಿನೋಪಲ್ ಪತನದ ಪರಿಣಾಮಗಳೇನು, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಸಹಾಯಕವಾದ ವೈಜ್ಞಾನಿಕ ಅಂಶಗಳು ಯಾವುವು, ಭಾರತಕ್ಕೆ ಯುರೋಪಿಯನ್ನರು ಹೊಸ ಜಲಮಾರ್ಗವನ್ನು ಏಕೆ ಕಂಡುಹಿಡಿದರು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಸಮರ್ಥರಾಗುವಿರಿ. ಅದೇ ರೀತಿ ಉತ್ತರಗಳನ್ನು ಕಲಿಯುವಾಗ ಎಲ್ಲ ಆ ಕಾನ್ಸೆಪ್ಟಿನ ಒಳಗಡೆ ಅಡಗಿರುವ 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಇವಕ್ಕೆ ಸರಿಸಮಾನವಾಗಿ ಕಲಿಯುತ್ತರೆ ನೀವು ಉತ್ತಮ ಅಂಕ ಗಳಿಸುವುದರಲ್ಲಿ ಸಂಶಯವಿಲ್ಲ.
ಇನ್ನು ಮುಂದೆ ಭಾಗ 1ರಲ್ಲಿ ಬರುವ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಈ 3 ವಿಭಾಗಗಳಲ್ಲಿನ ಪ್ರಮುಖ ಪರಿಕಲ್ಪನೆಗಳತ್ತ ಗಮನ ಹರಿಸೋಣ. ವಿದ್ಯಾರ್ಥಿಗಳೇ, ಮತ್ತೆ ಮತ್ತೆ ಒತ್ತಿ ಹೇಳುತ್ತೇನೆ, ಪ್ರಶ್ನೋತ್ತರ ಕಲಿಯಬೇಡಿ, ಪರಿಕಲ್ಪನೆಯನ್ನು ಕಲಿಯಿರಿ. ನಿಮಗೆ ಉತ್ತರಿಸಲು ತುಂಬಾ ಸಹಾಯವಾಗುತ್ತದೆ. ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದರಲ್ಲಿ ಸಾಮಾನ್ಯವಾಗಿ ಪ್ರಶ್ನಾಪತ್ರಿಕೆಯನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಬರುವಂತಹ ಪರಿಕಲ್ಪನೆಗಳೆಂದರೆ, ಮೊದಲನೆಯದ್ದು ಕಾನ್ಸ್ಟಾಂಟಿನೋಪಲ್ ಪತನ. ಇದನ್ನು ಈಗಾಗಲೇ ವಿವರಿಸಿ ಆಗಿದೆ. ಮುಂದಿನದ್ದು ಪ್ಲಾಸಿ ಕದನ. ಈ ಪ್ಲಾಸಿ ಕದನಕ್ಕೆ ಸಂಬಂಧಿಸಿದ ಹಾಗೆ ಕಾರಣ, ಪರಿಣಾಮ ಇವೆರಡೂ ಪ್ರಶ್ನೆಗಳು ಕೇಳಲ್ಪಡುತ್ತವೆ. ಮುಂದಿನದ್ದು ಬಕ್ಸಾರ್ ಕದನ. ಇದರ ಪರಿಣಾಮಗಳೇನು ಎನ್ನುವಂತಹ ಪ್ರಶ್ನೆಗಳು ರಿಪೀಟ್ ಆಗಿರುವುದನ್ನು ನಾವು ಗಮನಿಸಿರಬಹುದು. ಮುಂದಿನ ಪರಿಕಲ್ಪನೆ ದ್ವಿಸರ್ಕಾರ ಪದ್ಧತಿ. ಇದು ಹೆಚ್ಚಾಗಿ 2 ಅಂಕಗಳಿಗೆ ಕೇಳಲ್ಪಡುವಂತಹ ಪ್ರಶ್ನೆಗಳು. ಮುಂದಿನ ಪರಿಕಲ್ಪನೆ ನೀಲಿ ನೀರಿನ ನೀತಿ. ಇಲ್ಲಿ ಸಹ ನೀಲಿ ನೀರಿನ ನೀತಿ ಎಂದರೇನು, ಜಾರಿಗೆ ತಂದವರು ಯಾರು, 2 ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥರಾಗುವಿರಿ. ಮುಂದಿನ ಪರಿಕಲ್ಪನೆ ಮಾರ್ತಾಂಡವರ್ಮನ ಸಾಧನೆ ಅಥವಾ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು. ಪ್ರಶ್ನೆ ಯಾವ ರೀತಿಯೂ ಕೇಳಬಹುದು. ಇನ್ನು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಮ್ಮ ಗಮನಕ್ಕೆ ಬರುವ ಇನ್ನೊಂದು ಪರಿಕಲ್ಪನೆ ಎಂದರೆ ಕಾರ್ನಾಟಿಕ್ ಯುದ್ಧಗಳು. ಇದರ ಒಪ್ಪಂದಗಳು ಸಹ ನಮ್ಮ ಗಮನದಲ್ಲಿ ಇರಬೇಕು. ಇನ್ನು 2ನೇ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇಲ್ಲಿರುವ ಪ್ರಮುಖ ಪರಿಕಲ್ಪನೆಗಳು ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಆಂಗ್ಲೋ ಮರಾಠ ಯುದ್ಧಗಳು. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದ ಹಾಗೆ 1 ಅಂಕದ, 2 ಅಂಕದ, 3 ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿವೆ. 1 ಅಂಕಕ್ಕೆ ಸಂಬಂಧಿಸಿದ ಹಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಎನ್ನುವ ಪ್ರಶ್ನೆಯನ್ನು ಕೇಳಬಹುದು. ಇನ್ನು 3 ಅಂಕಗಳಿಗೆ ಸಂಬಂಧಿಸಿದ ಹಾಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಎನ್ನುವ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆ ಪ್ರಶ್ನೆಯನ್ನು ಭಾರತೀಯ ರಾಜ್ಯಗಳನ್ನು ಸಹಾಯಕ ಸೈನ್ಯ ಪದ್ಧತಿಯು ನಿಯಂತ್ರಣಕ್ಕೆ ಒಳಪಡಿಸಿತು ಹೇಗೆ, ಅಥವಾ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ವಿವರಿಸಿ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯಕ ಸೈನ್ಯ ಪದ್ಧತಿಯಿಂದ ಸಾಧ್ಯವಾಯಿತು. ಹೀಗೆ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸಹಾಯಕ ಸೈನ್ಯ ಪದ್ಧತಿ ಎನ್ನುವ ಅಂಶವು ಏನೆಲ್ಲ ಬದಲಾವಣೆಗಳನ್ನು ಉಂಟು ಮಾಡಿತು, ಹೇಗೆ ಬ್ರಿಟಿಷರು ಭಾರತೀಯ ರಾಜರನ್ನು ನಿಯಂತ್ರಿಸಿದರು ಎನ್ನುವ ಕಲ್ಪನೆ ನಿಮಗೆ ಅರ್ಥವಾದರೆ ಈ ಎಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದರೂ ನೀವು ಉತ್ತರಿಸಲು ಸಮರ್ಥರಾಗುವಿರಿ. ಇನ್ನು 3ನೆಯ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇದರಲ್ಲಿ ಪ್ರಮುಖ ಪರಿಕಲ್ಪನೆಗಳೆಂದರೆ ಅವರು ಆಡಳಿತ ವ್ಯವಸ್ಥೆಯಲ್ಲಿ ತಂದಂತಹ ಬದಲಾವಣೆ, ಅಂದರೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ. 2ನೆಯ ಪರಿಕಲ್ಪನೆ ಕಂದಾಯ ನೀತಿಯ ಪರಿಣಾಮಗಳು. ಇದು ಅತಿ ಹೆಚ್ಚಾಗಿ 3 ಅಂಕದ ಪ್ರಶ್ನೆಗಳಿಗೆ ಕೇಳಲ್ಪಡುವ ಪ್ರಶ್ನೆಯಾಗಿರುತ್ತದೆ. ಇದನ್ನು ಬ್ರಿಟಿಷರ ಕಂದಾಯ ನೀತಿಯು ರೈತರ ಶೋಷಣೆಗೆ ಕಾರಣವಾಯಿತು ವಿವರಿಸಿ, ವಿಮರ್ಶಿಸಿ, ವಿಶ್ಲೇಷಿಸಿ, ಹೀಗೆ ವಿವಿಧ ರೀತಿಯಲ್ಲಿ ಕೇಳುವ ಸಾಧ್ಯತೆಗಳಿವೆ. ಮುಂದಿನ ಪರಿಕಲ್ಪನೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಇದನ್ನು ಸಹ ಪಾಶ್ಚಾತ್ಯ ಶಿಕ್ಷಣವು ಸೃಷ್ಟಿಸಿದ ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳನ್ನು ಸೃಷ್ಟಿಸುತ್ತಾ ಹೋಯಿತು ವಿವರಿಸಿ, ಅಥವಾ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳನ್ನು ವಿವರಿಸಿ
ಹೀಗೆ ವಿವಿಧ ರೀತಿಯಲ್ಲಿ ಕೇಳುವ ಸಾಧ್ಯತೆಗಳಿವೆ. ನೀವು ಅಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬ್ರಿಟಿಷ್ ಶಿಕ್ಷಣ, ಪಾಶ್ಚಾತ್ಯ ಶಿಕ್ಷಣ ಈ ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದರೆ ಈ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ತಿರುಗಿಸಿ ಕೇಳಿದರೂ ನೀವು ಉತ್ತರಿಸಲು ಸಮರ್ಥರಾಗುವುದರಲ್ಲಿ ಸಂಶಯವಿಲ್ಲ ವಿದ್ಯಾರ್ಥಿಗಳೇ. ಮುಂದಿನ ಅಧ್ಯಾಯ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಇಲ್ಲಿ ಬರುವಂತಹ ಪ್ರಮುಖ ಪರಿಕಲ್ಪನೆಗಳು: ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, 10ನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ದೋಂಡಿಯಾ ವಾಘ್, ಪುಟ್ಟ ಬಸಪ್ಪ, ಹಲಗಲಿ ಬೇಡರ ದಂಗೆ, ಆಂಗ್ಲೋ ಮೈಸೂರು ಯುದ್ಧಗಳು. ಇಲ್ಲಿ ರಾಜ ಒಡೆಯರ್ಗೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಅಂದರೆ ದಸರಾವನ್ನು ಪ್ರಾರಂಭಿಸಿದವರು ಯಾರು? ಅದೇ ರೀತಿ ಚಿಕ್ಕದೇವರಾಜ ಒಡೆಯರ್ ಇವರಿಗೆ ಸಂಬಂಧಿಸಿದ ಹಾಗೆ 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿವೆ. ಇನ್ನು 10ನೇ ಚಾಮರಾಜೇಂದ್ರ ಒಡೆಯರ್ಗೆ ಸಂಬಂಧಿಸಿದ ಹಾಗೆ 10ನೇ ಚಾಮರಾಜೇಂದ್ರ ಒಡೆಯರ ಸಾಧನೆಗಳೇನು ಎನ್ನುವುದನ್ನು ಕೇಳಬಹುದು. ಆದರೆ ಅವರ ದಿವಾನರಾದ ಶೇಷಾದ್ರಿ ಅಯ್ಯರ್ರ ಸಾಧನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಿವೆ. ಅದೇ ರೀತಿ ಆ ಪಾಠದಿಂದ ಬರುವಂತಹ ಒಂದು ಪ್ರಮುಖವಾದ ಪ್ರಶ್ನೆ ಅಥವಾ ಪರಿಕಲ್ಪನೆ ಎಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಿಸಿದ್ದು. ಇದನ್ನು ಡೈರೆಕ್ಟ್ ಆಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು ಹೇಗೆ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳೇನು ವಿವರಿಸಿ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿ ಮೈಸೂರನ್ನು ನಿರ್ಮಿಸಿದರು ಹೇಗೆ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಹಾತ್ಮ ಗಾಂಧಿಯವರು ರಾಜಶ್ರೀ ಎಂಬ ಬಿರುದು ಕೊಡಲು ಕಾರಣವಾದ ಅಂಶಗಳು ಯಾವುವು ಎನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿವೆ. ಅದೇ ರೀತಿ ಆ ಪರಿಕಲ್ಪನೆಯ ಒಳಗಡೆ ಬರುವಂತಹ ಅವರು ವಿದ್ಯಾಭ್ಯಾಸಕ್ಕೆ ನೀಡಿದ ವಿಶೇಷ ಕೊಡುಗೆಗಳ ಮೇಲೂ ಸಹ 2 ಅಥವಾ 3 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಆಗ ಅವರು ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಮಾತ್ರ ಉತ್ತರಿಸಬೇಕು. ಇನ್ನು ಮುಂದಿನ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರಲ್ಲಿ ವಿವಿಧ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಾದ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಇದರ ಸ್ಥಾಪಕರು, ಅವರು ಪ್ರಾರಂಭಿಸಿದ ಪತ್ರಿಕೆಗಳು, ಆ ಸಮಾಜದ ಉದ್ದೇಶಗಳು, ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರಬಹುದು. ಸಾಮಾನ್ಯವಾಗಿ ನಾವು ಕಲಿಕೆಯಲ್ಲಿ ನಿಧಾನಗತಿಯ ಕಲಿಕೆಯ ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಸೂಚನೆ ಎಂದರೆ ಈ ಎಲ್ಲ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಯಾವುದೇ ಬಂದರೂ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಇದು ಯಾವುದೇ ಸಮಾಜದ ಸಾಧನೆಗಳನ್ನು ತಿಳಿಸಿ ಎನ್ನುವ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಎಲ್ಲ ಸಮಾಜಕ್ಕೂ ಅನ್ವಯಿಸುವಂತಹ ಕೆಲವೊಂದು ಅಂಶಗಳನ್ನು ನಾವು ಕಲಿಸಲು ಪ್ರಯತ್ನಿಸೋಣ. ಅವೆಂದರೆ ಮೂರ್ತಿ ಪೂಜೆ ಖಂಡಿಸಿದರು, ಬಾಲ್ಯ ವಿವಾಹ ವಿರೋಧಿಸಿದರು, ಜಾತಿ ಪದ್ಧತಿ ವಿರೋಧಿಸಿದರು, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು, ಅಸ್ಪೃಶ್ಯತಾ ಆಚರಣೆ ವಿರೋಧಿಸಿದರು, ಏಕದೇವತಾರಾಧನೆಯನ್ನು ಪ್ರೋತ್ಸಾಹಿಸಿದರು. ಹೀಗೆ ಈ ಅಂಶಗಳು ಎಲ್ಲ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಸಾಮಾನ್ಯವಾಗಿ ಅನ್ವಯಿಸುವಂತಹ ಅಂಶಗಳು. ಇನ್ನು ಸಾಮಾನ್ಯವಾಗಿ ಶ್ರೀ ನಾರಾಯಣ ಗುರುಗಳ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳ ಕುರಿತು ಸಹ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆಗಳಿವೆ. ಇನ್ನು ನಾವು ರಾಜ್ಯಶಾಸ್ತ್ರದ ಕಡೆಗೆ ಗಮನ ಹರಿಸೋಣ. ಇಲ್ಲಿ ಬರುವ ಮೊದಲ ಪಾಠ ಸಾರ್ವಜನಿಕ ಆಡಳಿತ. ಇದು ಹೊಸತಾದ ಪಾಠ. ಹಾಗಾಗಿ ಅತಿ ಹೆಚ್ಚು ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳು ಅದರ ಕಡೆಗೆ ಕೇಂದ್ರೀಕೃತ
ತಮ್ಮ ಗುರಿಯನ್ನು ಕೇಂದ್ರವಾಗಿರಿಸುವ ವಿದ್ಯಾರ್ಥಿಗಳು ಈ ಪರಿಕಲ್ಪನೆಯನ್ನು ಸ್ವಲ್ಪ ಆಳವಾಗಿ ಅಭ್ಯಸಿಸುವುದು ಉತ್ತಮ. ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದ ಹಾಗೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ನೇಮಕಾತಿಯ ವಿಧಗಳು ಅಂದರೆ ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿ, ಅವುಗಳಿಗಿರುವ ವ್ಯತ್ಯಾಸಗಳು ಇವನ್ನು ಕೇಳಬಹುದು. ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆಗಳೇನು ಮತ್ತು ಕಾರ್ಯಗಳೇನು, ರಾಜ್ಯ ಲೋಕಸೇವಾ ಆಯೋಗದ ರಚನೆಯನ್ನು ವಿವರಿಸಿ ಅಥವಾ ಕಾರ್ಯಗಳನ್ನು ವಿವರಿಸಿ. ಕೇಂದ್ರ ಸರ್ಕಾರವು ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸುತ್ತದೆ. ಲೂಥರ್ ಗುಲಿಕ್ರವರ ಪೋಸ್ಟ್ ಕಾರ್ಬ್ ಪದದ ಕಾರ್ಯಸೂಚಿಯನ್ನು ವಿವರಿಸಿ. ಈ ಪರಿಕಲ್ಪನೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ಪಾಠ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಈ ಪಾಠದಲ್ಲಿ ನಾವು ಅತಿ ಹೆಚ್ಚು ಗಮನ ಹರಿಸಬೇಕಾದ ಪರಿಕಲ್ಪನೆಗಳೆಂದರೆ ಮೊದಲನೆಯದಾಗಿ ಕೋಮುವಾದ. ಕೋಮುವಾದದ ಪರಿಣಾಮಗಳು ಅಥವಾ ಈ ಪ್ರಶ್ನೆಯನ್ನು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಎಂದು ಸಹ ಕೇಳಬಹುದು. ಇನ್ನೊಂದು ಪರಿಕಲ್ಪನೆ ಸಾಕ್ಷರತೆ. ಇದನ್ನು ಸಾಕ್ಷರತೆ ವೃದ್ಧಿಸಲು ಅಥವಾ ಅನಕ್ಷರತೆ ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಎನ್ನುವ ಪ್ರಶ್ನೆ ಬರಬಹುದು. ಇದರ ಒಳಗಡೆ ನಾವು ಅನೇಕ ವಿಧಿಗಳು, ಕಾರ್ಯಕ್ರಮಗಳು 1 ಅಂಕಗಳಿಗೆ ಸಂಬಂಧಿಸಿದ ಹಾಗೆ ಬರುವ ಸಾಧ್ಯತೆ ಇದೆ. ಈ ಪ್ರಶ್ನೆಗೆ ನಾವು ಉತ್ತರ ಕಲಿತರೆ 1, 2, 3 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥರಾಗುತ್ತೇವೆ. ನೆಕ್ಸ್ಟ್ ಭ್ರಷ್ಟಾಚಾರ. ಇದಕ್ಕೆ ಸಂಬಂಧಿಸಿದ ಹಾಗೆ ಕಾರಣ, ಪರಿಣಾಮ, ನಿಯಂತ್ರಣ ಈ 3 ಅಂಶಗಳ ಕಡೆಗೆ ಹೆಚ್ಚು ಗಮನ ಹರಿಸುವುದು ಒಳಿತು. ಮುಂದಿನ ಪರಿಕಲ್ಪನೆ ಮಹಿಳೆಯರ ಸ್ಥಾನಮಾನ. ಇದಕ್ಕೆ ಇನ್ನೊಂದು ಶಬ್ದವನ್ನು ಲಿಂಗ ತಾರತಮ್ಯ ನಿವಾರಣಾ ಕ್ರಮಗಳು ಎನ್ನುವುದನ್ನು ಸಹ ಬಳಸಬಹುದು. ಅಂದರೆ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಅಥವಾ ಲಿಂಗ ತಾರತಮ್ಯ ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ವಿವರಿಸಿ ಎನ್ನುವ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡರೆ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥರಾಗುತ್ತೀರಿ. ಅದೇ ಆ ಉತ್ತರದಲ್ಲಿ ಬರುವಂತಹ ಕೆಲವೊಂದು ಅಂಶಗಳು, ಅಂದರೆ ಈ ಸಲ ಹೊಸತಾಗಿ ಸೇರ್ಪಡೆಗೊಂಡ ಅಂಶಗಳನ್ನು 1 ಅಂಕಕ್ಕೂ ಕೇಳುವ ಸಾಧ್ಯತೆ ಇದೆ. ಅದೆಂದರೆ ಮಹಿಳಾ ಸಹಾಯವಾಣಿ ಸಂಖ್ಯೆ, ನಾರಿ ಶಕ್ತಿ ವಂದನ್ ಅಧಿನಿಯಮ, ಮಹಿಳೆಯರ ಶಿಕ್ಷಣ ಕಾಯ್ದೆ, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ, ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮಹಿಳಾ ನ್ಯಾಯಮೂರ್ತಿಗಳು ಯಾರು, ಮೊಟ್ಟ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಮುಂತಾದ ಪ್ರಶ್ನೆಗಳನ್ನು ಸಹ ಉತ್ತರಿಸಲು ಸಮರ್ಥರಾಗುವುದರಲ್ಲಿ ಸಂಶಯವಿಲ್ಲ. ಮುಂದಿನ ಪರಿಕಲ್ಪನೆ ಜನಸಂಖ್ಯಾ ಸ್ಫೋಟ. ಇದಕ್ಕೂ ಕಾರಣ, ಪರಿಣಾಮ, ನಿಯಂತ್ರಣ ಅಂಶಗಳನ್ನು ಕೇಳುವಂತಹ ಸಾಧ್ಯತೆಗಳಿವೆ. ಅದೇ ರೀತಿ ಲಾಭಕೋರತನ, ಕಳ್ಳಸಾಗಾಣಿಕೆ ಮತ್ತು ಬಡತನ ನಿವಾರಣಾ ಕ್ರಮಗಳನ್ನು ಸಹ ಕಲಿಯುವುದು ಉತ್ತಮ. ಇನ್ನು ಮುಂದಿನ ವಿಭಾಗ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರದ ಮೊದಲ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ. ಈ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಅರ್ಥ, ಪೂರ್ವಾಗ್ರಹ ಎಂದರೇನು, ಪೂರ್ವಾಗ್ರಹಕ್ಕೆ ಕಾರಣವಾಗುವ ತಾರತಮ್ಯಗಳು ಯಾವುವು, ತಾರತಮ್ಯದಿಂದ ಉಂಟಾಗುವ ಪೂರ್ವಾಗ್ರಹವು ಉಂಟು ಮಾಡುವ ಪರಿಣಾಮಗಳೇನು, ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಯಾವುವು. ಇವು ಬಹಳ ಮುಖ್ಯವಾದ ಪರಿಕಲ್ಪನೆಗಳು. ಅದರಲ್ಲೂ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಬಹಳ ಮುಖ್ಯವಾದ ಒಂದು ಪರಿಕಲ್ಪನೆ. ಇದರಲ್ಲಿ ಬರುವಂತಹ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಎನ್ನುವ ಅಂತಹ ಒಂದು ಅಂಶ 1 ಅಂಕದ ಪ್ರಶ್ನೆಗಳಿಗೂ ಬರುವಂತಹ ಸಾಧ್ಯತೆಗಳಿರುತ್ತವೆ. ಇನ್ನು ಮುಂದಿನ ಪಾಠ ದುಡಿಮೆ
ಮತ್ತು ಆರ್ಥಿಕ ಜೀವನ. ಇದರಲ್ಲಿ ಬರುವಂತಹ ಪ್ರಮುಖ ಪರಿಕಲ್ಪನೆಗಳೆಂದರೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರಿಗಿರುವ ವ್ಯತ್ಯಾಸ. ಇಲ್ಲಿ ನೀವು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರಿಗಿರುವ ವ್ಯತ್ಯಾಸವನ್ನು ಕಲಿತರೆ ಅಲ್ಲಿ ಇನ್ನೊಂದು ಪ್ರಶ್ನೆ, ಅಂದರೆ ಅಸಂಘಟಿತ ಕೆಲಸಗಾರರಿಗಿರುವ ಸಮಸ್ಯೆಗಳು ಎನ್ನುವ ಪ್ರಶ್ನೆಗೂ ಉತ್ತರಿಸಲು ಸಮರ್ಥರಾಗುತ್ತೀರಿ. ಅದೇ ರೀತಿ ಮುಂದಿನ ಬಹುಮುಖ್ಯ ಪರಿಕಲ್ಪನೆ ನಿರುದ್ಯೋಗ. ನಿರುದ್ಯೋಗ ಎಂದರೇನು? ನಿರುದ್ಯೋಗಕ್ಕೆ ಕಾರಣಗಳೇನು? ನಿರುದ್ಯೋಗದ ಪರಿಣಾಮಗಳೇನು? ಮತ್ತು ನಿರುದ್ಯೋಗ ನಿವಾರಣಾ ಕ್ರಮಗಳು ಯಾವುವು? ಇವು ಬಹಳ ಮುಖ್ಯವಾದ ಪರಿಕಲ್ಪನೆಗಳು. ಇಲ್ಲಿ ವಿದ್ಯಾರ್ಥಿಗಳು ಕಾರಣ ಮತ್ತು ಪರಿಣಾಮ ಎನ್ನುವ ಶಬ್ದದ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಕಾರಣ ಎಂದರೆ ನಿರುದ್ಯೋಗವನ್ನು ಉಂಟು ಮಾಡುವ ಅಂಶಗಳು ಯಾವುವು ಎನ್ನುವುದು. ಪರಿಣಾಮ ಅಂದರೆ ನಿರುದ್ಯೋಗ ಅಂದರೆ ಉದ್ಯೋಗ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಉಂಟಾಗುವ ಪರಿಣಾಮಗಳು ಯಾವುವು ಎನ್ನುವ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡರೆ ನೀವು ಉತ್ತರಿಸಲು ಸಮರ್ಥರಾಗುತ್ತೀರಿ. ಅದೇ ರೀತಿ ನಮ್ಮ ದೇಶದಲ್ಲಿರುವ ನಿರುದ್ಯೋಗ ಎನ್ನುವ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಬಹುದು ಎನ್ನುವುದೇ ನಿರುದ್ಯೋಗದ ಪರಿಹಾರಕ್ಕಿರುವ ಉತ್ತರ. ಇವು 3 ವಿಭಾಗಗಳಿಂದ, ಇತಿಹಾಸದಿಂದ, ರಾಜ್ಯಶಾಸ್ತ್ರದಿಂದ, ಸಮಾಜಶಾಸ್ತ್ರದಿಂದ ಬಹಳ ಸಾಮಾನ್ಯವಾಗಿ ಬರುವಂತಹ ಪರಿಕಲ್ಪನೆಗಳು. ನಾವು ಹಳೆಯ ಪ್ರಶ್ನಾ ಪತ್ರಿಕೆಗಳನ್ನು ಗಮನಿಸಿದರೆ ಈ ಪ್ರಶ್ನೆಗಳಿಗೆ, ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇರುವುದನ್ನು ಗಮನಿಸುತ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಪರಿಕಲ್ಪನೆಗಳಿಗೆ ಅತಿ ಹೆಚ್ಚು ಒತ್ತು ನೀಡಿ ಕಲಿತರೆ 1, 2, 3 ಮತ್ತು 4 ಅಂಕದ ಪ್ರಶ್ನೆಗಳಿಗೂ ಉತ್ತರಿಸಲು ಸಮರ್ಥರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿ ಇನ್ನಷ್ಟು ಕಲ್ಪನೆಗಳು, ಪರಿಕಲ್ಪನೆಗಳು ತುಂಬಿವೆ. ಆದರೆ ಸಮಯದ ಅಭಾವದ ಕಾರಣ ಅವೆಲ್ಲವನ್ನು ವಿವರಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ನಿಮ್ಮ ಶಿಕ್ಷಕರು ತರಗತಿಯಲ್ಲಿ ನಡೆಸುವಂತಹ ಘಟಕ ಪರೀಕ್ಷೆಗಳು, ರಸಪ್ರಶ್ನೆಗಳು, ಇವುಗಳಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಬರೆದು ಕಲಿತರೆ ನೀವು ಉತ್ತಮ ಅಂಕ ಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದೇ ರೀತಿ ಪೂರ್ಣ ಅಂಕಗಳು ಅಂದರೆ 80ರಲ್ಲಿ 80 ಅಂಕ ಪಡೆಯುವುದು ಅಷ್ಟೊಂದು ಕಷ್ಟವಲ್ಲ. ನೀವು ಪ್ರತಿ ಪಾಠವನ್ನು ಗಮನವಿಟ್ಟು ಓದಿದರೆ, ಶ್ರದ್ಧೆಯಿಂದ ಓದಿದರೆ ಅತಿ ಹೆಚ್ಚು ಅಂಕ ಗಳಿಸುವುದರಲ್ಲಿ, ಅಂದರೆ 80ರಲ್ಲಿ 80 ಅಂಕ ಗಳಿಸುವುದರಲ್ಲಿ ನಿಸ್ಸಂಶಯವಾಗಿ ಯಶಸ್ವಿಯಾಗುತ್ತೀರಿ. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದಲ್ಲಿ ಎಷ್ಟೊಂದು ಪಾಠಗಳಿವೆ ಎಂಬ ಚಿಂತೆ ಬಿಡಿ. ದೊಡ್ಡ ಶಿಲೆಗಳನ್ನೇ ಕೆತ್ತಿ ಶಿಲೆಯ ಬೀಡನ್ನಾಗಿಸಿದ ಶಿಲ್ಪಿಗಳಿಂದ ಸ್ಫೂರ್ತಿ ಪಡಿ ಎನ್ನುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶುಭವಾಗಲಿ. ಧನ್ಯವಾದಗಳು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನಗಂಗೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಭಾಗ 1 ವಿಷಯವನ್ನು ಬೋಧಿಸಿದವರು ಸರಕಾರಿ ಪ್ರೌಢಶಾಲೆ ಮಳಲಿ, ಇಲ್ಲಿನ ಶಿಕ್ಷಕಿಯಾದ ಕವಿತಾ ಎ ಇವರು. ಈ ವಿಷಯದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 10:30 ಪ್ರಸಾರವಾಗಲಿದೆ. ತಿಳಿಯೋಣ ಬನ್ನಿ ಗೆಳೆಯರೇ.